ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಮುದ್ದೆಗೆ ಅನ್ನಕ್ಕೆ ಸೂಪರಾಗಂಥ ರೆಸಿಪಿ ತಂದಿ. ಏನಪ್ಪ ರೆಸಿಪಿ ಅಂದರೆ ಮಸ್ಸೊಪ್ಪು ಸಾಂಬಾರು ಕಂಡು ಸೂಪರಾಗಿರ್ಕೊಂಡು ಒಮ್ಮೆ ಮಾಡ್ಕೊಂಡ್ರಿ ಪದೇ ಪದೇ ಇದೇ ಥರ ಮಸ್ಸೊಪ್ಪು ಸಾಂಬಾರು ಮಾಡ್ಕೊತೀರ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಯಾವ ರೀತಿ ಮಾಡೋದು ಈ ಮಸ್ಸೊಪ್ಪು ಸಾಂಬಾರು ಅಂತ ನೋಡ್ಕೊಳ್ಳೋಣ. ನಿಮ್ಗೇನಾದರೂ ಇಷ್ಟ ಆಗಿದೆ ಹಾಗೂ ನಾನು ಫಾಲೋ ಮಾಡೋದು ಮರಿಬೇಡಿ. ಈಗ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಒಂದು ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆ ಸೇರಿಸ್ಕೊಳ್ಳಿ. ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾವು ಯಾವುದೇ ಬೇಳೆ ಆಗಲಿ ವಾಶ್ ಮಾಡಿ ಅಡುಗೆ ಮಾಡ್ಕೋಬೇಕು. ಆಗಲೇ ನಮಗೆ ಅದರಲ್ಲಿರೋ ಕೆಮಿಕಲ್ ಅನ್ನೋದು ಈಚೆ ಹೋಗಿ ನಾವು ಫ್ರೆಶ್ಶಾಗಿ ಊಟ ಮಾಡ್ಬೋದು. ಈಗ ನೀಟಾಗಿ ಬೇಳೆನ ವಾಶ್ ಮಾಡ್ಕೊಂಡೆ. ಸೊಪ್ಪು ಮಿಕ್ಸ್ ಸೊಪ್ಪು ತೊಗೊಂಡೆ, ದಂಟು ಸೊಪ್ಪು, ಅರವೆ ಸೊಪ್ಪು ಮತ್ತು ಪಾಲಕ್ಕು, ಈ ಮೂರು ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಬೇಳೆ ತೊಳೆದಿನೋ ಅದಕ್ಕೆ ಸೇರಿಸ್ಕೊಂಡು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಅರಿಶಿನ ಮತ್ತು ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಸಾಂಬಾರು ಪೌಡರು ನೀವು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗಾಗಲೇ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನೀರು ನೋಡ್ಕೊಂಡು ನೀವು ಸಾಂಬಾರು ಎಷ್ಟು ಆಗಬೇಕೋ ಅಷ್ಟು ನೀರು ನೋಡಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು 3 ವಿಸಿಲ್ ಅಥವಾ 2 ವಿಸಿಲ್ ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಈಗ 2 ವಿಸಿಲ್ ಬಂದಾಗಿದೆ ನೋಡಿ. ಸೊಪ್ಪು ಮತ್ತು ಬೇಳೆ ಅನ್ನೋದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡೋಕ್ಕೆ ನೋಡಿ, ನಮ್ಮ ಹತ್ರ ಮ್ಯಾಶರ್ ಇದ್ದರೆ ಈ ಥರ ಮ್ಯಾಶ್ ಮಾಡ್ಕೊಂಡು ಚೌಟಲ್ಲೇ ನಾವು ಮ್ಯಾಶ್ ಮಾಡ್ಕೊಂಡು ನೀಟಾಗಿ ಮ್ಯಾಶ್ ಆಗುತ್ತೆ. ಈಗ ಈ ಸೊಪ್ಪು ಸಾಂಬಾರು ಮಸ್ಸೊಪ್ಪು ಸಾಂಬಾರು ರೆಡಿಯಾಗಿದೆ. ಈಗ ಒಂದು 2 ನಿಮಿಷ ಕುಚ್ಕೊಂಡು ಬಿಸಿ ಬಿಸಿ ಒಗ್ಗರಣೆ ಮಾಡ್ಕೊಂಡೆ ಮುದ್ದೆಗಂತೂ ಸೂಪರಾಗಿರ್ತಕ್ಕಂಥ ಒಮ್ಮೆ ಮಾಡ್ಕೊಳ್ಳಿ, ಪದೇ ಪದೇ ಮಾಡ್ಕೊತೀರಾ ಅಷ್ಟು ರುಚಿಯಾಗಿರುತ್ತೆ. ಯಾಕೆ ಲೇಟ್ ಮಾಡೋದು, ಬೇಗ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸೋಮೇಲೆ ಒಗ್ಗರಣೆ ಪ್ಯಾನ್ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ ಆ್ಯಡ್ ಮಾಡಿಕೊಂಡು ಕರಿಬೇವಿದ್ರೆ ಕರಿಬೇವು ಸೇರಿಸ್ಕೊಳ್ಳಿ. ಅದರ ಕರಿಬೇವಿರಲಿಲ್ಲ, ಬರೀ ಸಾಸಿವೆ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಯಿತು ಈ ಒಗ್ಗರಣೆ. ಈಗ ನಾವು ಸಾಂಬಾರನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ಕುಚ್ಕೊಂಡು ಸಾಂಬಾರು ರೆಡಿ ಆಗುತ್ತೆ. ಆ ಸಾಂಬಾರಿಗೆ ಈ ಒಗ್ಗರಣೆನ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತದೆ ಮುದ್ದೆಗೆ ಅನ್ನಕ್ಕೆ. ಮತ್ತೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಮತ್ತೆ ಬಾಯ್.